ಜೈ ಹಿಂದ್. ಏನಪ್ಪ ಒಂದು ವಿಷಯ ಅಂತಂತಂದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಯಾವುದೇ ರೀತಿ ಪ್ರಚಾರಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ. ಯಾಕಂದರೆ ನನ್ನ ಭಾರತೀಯ ಪ್ರಜೆಯಾದ ನನ್ನ ಒಂದು ಕರ್ತವ್ಯ ಅಂಥೇಳಿ ನಾನೇ ಒಂದು ಮೆಸೇಜನ್ನು ನಿಮ್ಮಲ್ಲಿ ತಲುಪಿಸೋಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸರ್, ಏನು ನಡೀತಾ ಇದೆಯಪ್ಪ ಅಂತಂದರೆ, ಈಗ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದರು. ನೋಡಿರಿ, ನಿಮ್ಮ ತಲೆಯಲ್ಲಿ ಏನಿದೆಪ್ಪ ಅಂತಂದರೆ, ಕೆಲವರಿಗೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು ಅಂಥೇಳಿ ಅದಾಯಿತು ಇದಾಯಿತು ಅಂತ ಮಾತಾಡೋಷ್ಟಿಲ್ಲ. ಅವ್ರು ಬೇರೆ ಯಾವುದೇ ಪಕ್ಕದಲ್ಲಿ ಇದ್ದಿದ್ದರೂ ಇದಕ್ಕಿಂತ ಮುಂಚೆನೇ ಅವರು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಯಾಕಪ್ಪ ಅಂತಂತಂದರೆ, ಅವರಲ್ಲಿರೋ ಛಲ. ಅವ್ರೇನು ಹೇಳಿದ್ರು, ನನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ ಕಾಂಗ್ರೆಸ್ ರಕ್ತ ಅಂತ ಹೇಳಿದರು. ಈಗ ಏನು ಹೇಳಬೇಕಪ್ಪ ಅಂತ ನಿಮ್ಮಲ್ಲಿ ಬಯಸ್ತೇನೆ ಅಂತಂದರೆ, ಒಂದು ವಿಷಯ. ಯಾಕಂತಂದರೆ, ಇವರು ಯಡಿಯೂರಪ್ಪನವ್ರಿಗೆ ವಯಸ್ಸಾಯಿತು, ನೀವು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕು ಅಂಥೇಳಿ ಎಲ್ಲರೂ ಹೇಳಿದಾಗ ಎಷ್ಟೋ ಜನ ಹೋಗಿ ಡೆಲ್ಲಿಲಿದ್ದರು. ಆದರೆ ಅವ್ರ ಜೊತೆಗಿದ್ದವರು ಯಾರು? ಬಸವರಾಜ ಬೊಮ್ಮಾಯಿ ಅವರು. ಯಾರೂ ಕನಸದೇ ಕಂಡಿರೋಕ್ಕಿಲ್ಲ ಅವರು ಮುಖ್ಯಮಂತ್ರಿ ಆಗಲ್ಲ ಅಂಥೇಳಿ. ಯಾಕಂದ್ರೆ ನನ್ನ ಮನೇಲಿ ನನ್ನ ಮಕ್ಕಳಿಗೂ ಕೇಳಿದ್ರೆ ನಾನು ಹೇಳಿದ್ದೆ, ಎಲ್ಲರೂ ಡೆಲ್ಲಿಲಿ ಹೋಗಿ ಇವ್ರು ಆಗ್ತಾರೆ ಅವ್ರು ಆಗ್ತಾರೆ ಅಂಥೇಳಿ ಭಯಂಕರ ಲ್ಯಾಂಬಿ ಮಾಡಿದರು. ನಾನು ಆಗ್ಬೇಕು ಮುಖ್ಯಮಂತ್ರಿ, ಕರ್ನಾಟಕ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಆದರೆ ಸದಾ ಯಡಿಯೂರಪ್ಪನವ್ರ ಪಕ್ಕದಲ್ಲೇ ಇರೋರು ಬಸವರಾಜ ಬೊಮ್ಮಾಯಿ ಅವರು. ಯಾಕಪ್ಪ ಇವನಿಗೆ ಇಷ್ಟೊಂದು ರಾಜಕೀಯದ್ದು ಇದು ಹೆಂಗಿದೆ ಅಂತ ನೀವು ಕೇಳ್ಬೋದು. ಸರ್ ನೋಡಿ, ನಾನು PUC ಸೆಕೆಂಡ್ ಇಯರ್ ಇದ್ದಾಗ 2 ವರ್ಷ ಸಮಾಜಶಾಸ್ತ್ರ ಓದಿದ್ದೀನಿ, ಡಿಗ್ರಿಲೂ ಸಮಾಜಶಾಸ್ತ್ರ ಓದಿದ್ದೀನಿ, ಮತ್ತು ನಾನು MAನೂ ಸಮಾಜಶಾಸ್ತ್ರದಲ್ಲಿ ಓದಿದ್ದೀನಿ. ಸಮಾಜದಲ್ಲಿ ನಡೀತಾ ಇರೋ ಕೆಲವು ಘಟನೆಗಳು ಸಮಸ್ಯೆ ಮತ್ತು ಅದಕ್ಕೆ ಇರುವ ಪರಿಹಾರ, ಜನರು ಹೇಗೆ ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋದು ನನಗೆ ಗೊತ್ತು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕೆ ಸಾಧನೆ ಸಾಧಿಸ್ತಾ ಇದೆ ಅಂತಂದರೆ, ಗೃಹಲಕ್ಷ್ಮಿ 2,000 ಕೊಡ್ತಾಯಿದ್ದಾರೆ, ಬಸ್ಸಲ್ಲಿ ಫ್ರೀ ಕೊಡ್ತಿದ್ದಾರೆ ಮಹಿಳೆಯರಿಗೆ, ಮತ್ತು ಏನಪ್ಪ ಅಂದ್ರೆ ಅಕ್ಕಿ ಅಂಥೇಳಿ ಅದಕ್ಕೂ ದುಡ್ಡು ಕೊಡ್ತಾಯಿದ್ದಾರೆ, ಮತ್ತು ಗೃಹ ಜ್ಯೋತಿ ಕೊಡ್ತಾಯಿದ್ದಾರೆ. ಒಬ್ಬ ಮನುಷ್ಯನಿಗೆ ಏನೇ ಇಲ್ಲ ಅಂತಂದರೂ ತಿಂಗಳಿಗೆ 3,000 to 3,500 ರೂಪಾಯಿ ಬಡವರಿಗೆ, ಜನಸಾಮಾನ್ಯರಿಗೆ, ಎಲ್ಲ ವರ್ಗದವರಿಗೂ ಅದು ಸಹಾಯ ಆಗ್ತಾಯಿದೆ. ನೋಡಿ ಸರ್, ನಾನು ಹಾವೇರಿ ಜಿಲ್ಲೆಯವನು. ನನ್ನ ಹಾವೇರಿಯ ಅಲ್ಲಿ ಏನು ನಡೀತಾ ಇದೆಯಪ್ಪ ಅಂತಂದರೆ, ನನ್ನ ಹಾವೇರಿಲಿರೋದು ಕಾಂಗ್ರೆಸ್ ಶಾಸಕರು ಜಾಸ್ತಿ ಇದ್ದಾರೆ. ನೋಡಿರಿ ಸರ್, ನಿಮ್ಮಲ್ಲಿ ಒಂದು ಮನವಿ, ನಿಮ್ಮ ಜೊತೆಗೆ ಇದ್ದು ನಿಮ್ಮ ಜೊತೆಗೆ ತಿರುಗಾಡಿ ನಿಮ್ಮನ್ನು ಹೆಸರನ್ನ ಹಾಳು ಮಾಡೋಕ್ಕೆ ಮುಂದೆಂದು ನೀವು ಡಿ ಕೆ ಶಿವಕುಮಾರ್ ಕಣ್ಣಿಗೆ ಗುರಿ ಆಗೋಕ್ಕೆ ಅಂತೇಳಿ ನಿಮ್ಮ ಜೊತೆಲಿರೋರೇ ಇದಕ್ಕೆ ಪಿತೂರಿ ಮಾಡ್ತಾಯಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಮಾನ್ಯ ಸರ್, ಹೇಳ್ತಾ ಇದ್ದೀನಿ, ನೀವು ಯಾವುದು ಹಾಲು ಅಂತ ನಂಬಿದ್ದೀರಾ, ಅದು ಹಾಲಲ್ಲ, ಅದು ಹಾಲಲ್ಲ ಅಂತ ನಿಮಗೊಂದಿನ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದರೆ, ಯಾಕೆ ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಈಗ ಹಾವೇರಿ ಜಿಲ್ಲೆಯಲ್ಲಿ ಏನಿದೆಯಪ್ಪ, ನಮಗೆ ಇವರು ಮಂತ್ರಿ ಸ್ಥಾನ ಕೊಡಲಿಲ್ಲ. ಸರ್, ಯಾರ ಹತ್ರ ಯಾರು ಭಿಕ್ಷೆ ಬೇಡೋಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಮಾಡೋ ಕೆಲಸನ ನೀವು ಸರಿಯಾಗಿ ಮಾಡಿದರೆ ಅದು ನಿಮಗೆ ತಾನೇ ಒಲಿದು ಬರುತ್ತೆ. ಕಾರಣ ಯಾಕಪ್ಪ ಅಂತಂದರೆ, ಇವರೇ ಉದಾಹರಣೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ನೀನು ಕಾಯಕ ಮಾಡಪ್ಪ ನಿನಗೆ ದೊರೆಯುತ್ತೆ ಅನ್ನೋದು ಅವರೇ ಒಂದು ಉದಾಹರಣೆ. ಸರ್, ಇಲ್ಲಿ ಯಾವುದೇ ರೀತಿ ಪ್ರಚಾರ ಇಲ್ಲ. ಯಾಕಂದರೆ ನನ್ನ ಜಿಲ್ಲೆ ಹಾವೇರಿ ಜಿಲ್ಲೆ, ನನ್ನ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು, ನನ್ನ ಊರು ಅಭಿವೃದ್ಧಿ ಆಗ್ಬೇಕಂತ ನಾನು ಬಯಸೋ ವ್ಯಕ್ತಿ. ಏನಪ್ಪ ಹೇಳಕ್ಕೆ ಬಯಸ್ತೇನೆ ಅಂತಂದರೆ, ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗ ತಾನೇ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಕರ್ನಾಟಕಕ್ಕೆ ಯುವಕರಿಗೆ ಮತ್ತು ಬಡವರಿಗೆ, ಜನಸಾಮಾನ್ಯರಿಗೆ ಮುಟ್ಟುವಂಥ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರಂತ ಖಂಡಿತವಾಗಿ ನಂಬಿಕೆ ಇದೆ. ನೋಡಿ ಸರ್, ಯಾರೇ ನ್ಯೂಸ್ ಚಾನಲವ್ರು ಬಂದರು ಅಥವಾ ಯೂಟ್ಯೂಬರ್ಸ್ ಬಂದರು, ಯಾರೇ ಒಬ್ಬರು ಚಾನಲ್ನವ್ರು ಬಂದು ನಿಮ್ಮ ಹತ್ರ ಮೈಕ್ ಹಿಡಿತಾರೆ, ನಿಮ್ಮ ಜೊತೆಗಿರೋರೇ ನಿಮಗೆ ಹೇಳ್ತಾರೆ, ಇದನ್ನು ಮಾತಾಡಿ ಅದನ್ನು ಮಾತಾಡಿ ನಮ್ಮ ಹಕ್ಕ ಅಂತೇಳಿ. ಅವರೇ ಹೋಗಿ ಅಲ್ಲಿ ಚಾಡಿ ಹೇಳ್ತಾರೆ. ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯವನ್ನು ಅತ್ಯುತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿಸ್ತಾರೆ. ಯಾಕಂದರೆ ಅವ್ರು ಹಣ ಮಾಡೋಕ್ಕಂತೇಳಿ ಬಂದಿಲ್ಲ ಮುಖ್ಯಮಂತ್ರಿಗೆ, ಅವ್ರಿಗೆ ಹಣದ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಅವ್ರಿಗೆ ದೇವ್ರು ಕೊಟ್ಟಿದ್ದಾನೆ. ಯಾಕಪ್ಪ ಅಂತಂದರೆ, ಅವರು ಯಾವಾಗೋ ಬಯಸಿದರೆ ಬೇರೆ ಪಕ್ಷದವ್ರ ಜೊತೆ ಹೋಗಿ ಅವರು ಮುಖ್ಯಮಂತ್ರಿ ಆಗ್ಬೋದಿತ್ತು. ಸರ್, ನಿಮ್ಮಲ್ಲಿ ಮನವಿ, ಹಾವೇರಿಯ ಎಲ್ಲ ಶಾಸಕರಲ್ಲಿ ಮನವಿ, ಯಾವುದೇ ರೀತಿಯಾಗಿ ನೀವು ಹೇಳಿಕೆಯನ್ನು ಕೊಡಬೇಡಿ. ಯಾಕಪ್ಪ ಅಂತಂದರೆ, ಈಗ ಗೋಡೆಗೂ ಕಿವಿಗಳಿದ್ದಾವೆ. ನಿಮಗೆ ಬಂದು ಅವ್ರು ಹೇಳ್ತಾರೆ, ಸರ್ ಹಂಗ್ಯಾಕೆ ಹಿಂಗ್ಯಾಕೆ, ನೀವು ಅದನ್ನು ಮಾಡಿಲ್ಲ, ನಾವು ಇದನ್ನು ಮಾಡಿಲ್ಲ, ನಾವು ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ನಿಮ್ಮನ್ನು ಮುಂದೆ ಬಿಟ್ಟು ಹಿಂದುಗಡೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೇನೆ ಸರ್, ನನ್ನ ಜಿಲ್ಲೆ ಭಾಳ ಹಿಂದುಳಿದಿದೆ, ಅನೇಕ ಕೆಲಸಗಳಾಗಬೇಕು. ಆ ಕೆಲಸಗಳನ್ನು ಆಯಾ ನೀವು ಶಾಸಕರೇ ರೀ, ಏನು ಮಂತ್ರಿನೇ ಆಗಿ ಏನು ನೀವು ಅಲ್ಲಿ ಏನು ಮಾಡ್ಬೇಕಂತಿಲ್ಲ, ಅದು ದೇವರಿದಾನ ಮೇಲೆ ನೋಡ್ತಾನೆ ನಾನು. ನನ್ನ ತಾಲೂಕಿನಲ್ಲಿ ಜನರ ಸಮಸ್ಯೆನ ಏನು, ಕುಂದು ಕೊರತೆಗಳೇನು ಅನ್ನೋದನ್ನು ನೀವು
ಪರಿಶೀಲನೆ ಮಾಡಿ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ನಮಗೆ ಇದರ ಅವಶ್ಯಕತೆ ಇದೆ ಅಂತ ಕೇಳಿ. ಅವ್ರು ಯಾಕೆ ಮಾಡಲ್ಲ? 100% ಮಾಡ್ತಾರೆ. ನಾನು ಹೇಳ್ತಾ ಇದ್ದೇನೆ ಸರ್, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪಕ್ಷಕ್ಕೆ ನೀವು ದುಡಿರಿ. ಈಗ ನಾನು ಒಂದು ವಿಷಯ ಹೇಳಕ್ಕೆ ಬರ್ತೇನೆ ಸರ್, ಇದು ಹಕ್ಕಿಗತ್ತಲ್ಲಿ ನಡೆಯೋ ವಿಷಯ. ಸಾಮಾನ್ಯ ಒಬ್ಬ ಕಾರ್ಯಕರ್ತನಿಗೂ ಮುಂದೆ ಬರುವ 2028ಕ್ಕೆ ಬರುವ ಚುನಾವಣೆಯಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಒಬ್ಬ MLA ಟಿಕೆಟ್ ಸಿಗುತ್ತೆ. 100% ಇದು ಸತ್ಯ. ಯಾಕಪ್ಪ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲಿ ಯಾರು ದುಡಿತಾರೆ, ಯಾರು ಕೆಲಸ ಮಾಡ್ತಾರೆ ಅನ್ನೋದು ಖಂಡಿತ. ಯಾಕಂದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದ ಥರ ಅವರು ಜನಸಾಮಾನ್ಯರಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಾರೆ ಅನ್ನೋದು ಇದು ನಿಜ. ನಿಮ್ಮಲ್ಲಿ ಕೈ ಮುಗಿದು ಹೇಳ್ತಾ ಇದ್ದೀನಿ ಸರ್, ದಯವಿಟ್ಟು ನನ್ನ ಶಾಸಕರು, ಹಾವೇರಿ ಶಾಸಕರಲ್ಲಿ ಒಂದು ಮನವಿ, ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೇಳೆನೇ ಬೇಯಿಸ್ಕೊಳ್ಳೋಕ್ಕೆ ನಿಮ್ಮನ್ನು ಮುಂದೆ ಬಿಟ್ಟು ಅವರು ಇಲ್ಲೋ ಇರೋದು ಚಾಡಿನ ಅಲ್ಲಿ ಮುಂದ್ಗಡೆ ಹೇಳ್ತಾರೆ. ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಮನ್ನು ಕೆಟ್ಟ ಮಾಡ್ತಾರೆ. ಮುಂದೊಂದು ದಿನ ಅವ್ರು ಚಲೋ ಆಗಿರಬೇಕು, ಅವ್ರಿಗೆ ಪರ್ಮನೆಂಟ್ ಶಾಸಕ ಸ್ಥಾನ ಸಿಗಬೇಕಂತ ಅವ್ರು ಬಯಸ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್, ನನ್ನ ಕ್ಷೇತ್ರದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಗಳ ಬಗ್ಗೆ ನೀವು ಗಮನ ಕೊಡಿ. ಯಾವುದೇ ರೀತಿ ಚಾನಲ್ ಮುಂದೆ ಅದು ಇದು ಅಂತ ಹೇಳ್ಬಿಟ್ರಿ. ಎಲ್ಲರಿಗೂ ಆಸೆ ಇದೆ. 100% ನನ್ನ ಹಾವೇರಿ ಜಿಲ್ಲೆಗೆ ಅನ್ಯಾಯ ಆಗಲ್ಲ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾರೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಅವ್ರನ್ನ ನಂಬಿ ಮುಖ್ಯಮಂತ್ರಿಗಳು ಈಗ ತಾನೇ ಆಗಿದ್ದಾರೆ. ಅನೇಕ ರೀತಿಯ ಕಾರ್ಯಗಳು ಅವರಿಂದ ಆಗಬೇಕು. 2028ಕ್ಕೆ ಯಾರೂ ತಡೆಯೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ. ಯಾಕಪ್ಪ ಅಂತಂದರೆ BJPಯಲ್ಲಿ ಹೊಂದಾಣಿಕೆ ಇಲ್ಲ. ಬೇರೆ ಯಾವ ಪಕ್ಷನೂ ಬರಲ್ಲ. ಕೆಲವರು ಹೇಳ್ತಾರೆ ಕಾಕ್ರೋಚ್ ಪಾರ್ಟಿ ಅದು ಇದು ಅಂತ, ಯಾವ ಪಕ್ಷನೂ ಬರಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ ಸರ್, ಯಾರನ್ನೂ ನಂಬಕ್ಕೆ ಹೋಗಬೇಡಿ. ನಿಮ್ಮದು ಏನು ಕಾಯಕ ಇದೆ ಆ ಕಾಯಕ ಮಾಡಿ. ಕೈಲಾಸ 100% ನಿಮಗೆ ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕಾಯಕವೇ ಕೈಲಾಸ.